ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಳು ಓದಬೇಕು ಅಂತ ಮನ್ಸು ಮಾಡಿದಿದ್ರೆ ನಿನ್ನ ಕೇರು ಮಾಡದೆ ಗೌರಿ ಕೈಗೋ ಅಪ್ಪನ ಕೈಗೋ ಕೊಟ್ಟು ಅವಳ ಪಾಡುಗಳು ಕಾಲೇಜ್ಗೆ ಹೋಗಿರೋಳು. ಆದ್ರೆ ಅವಳು ಹಾಗೆ ಮಾಡ್ಲಿಲ್ವೇ? ತನ್ನ ಮನೆ ತನ್ನ ಮಕ್ಕಳು ಅಂತ ಯೋಚನೆ ಮಾಡದಿರೋ ದಿನಾನೇ ಇಲ್ಲ. ನಿಮಗೆ ಒಳ್ಳೇದಾಗ್ಲಿ ಅಂತ ಹೋಗದಿರೋ ದೇವಸ್ಥಾನ ಇಲ್ಲ. ಪ್ರಣಿ, ಏನೇ ನಿಮ್ಮಪ್ಪ ಕ್ಯಾಂಪಸ್ಸಲ್ಲಿ ಈ ರೀತಿ ಕಿರ್ಚಾಡ್ತಿದ್ದಾರೆ? ಇರಿ ನಾನು ಮಾತಾಡ್ತಾ ಇದ್ದೀನಿ, ಕಿರ್ಚಾಡ್ತಾ ಇಲ್ಲ. ಏಯ್, ತಾಯಿ ಅಂತ ಬೇಡ, ಅಟ್ಲೀಸ್ಟ್ ಈ ತ್ಯಾಗಮೂರ್ತಿ ಜೀವಕ್ಕಾದ್ರೂ ಬೆಲೆ ಕೊಟ್ಟಿಯಾ ನೀನು? ನಿಮ್ಗೆಲ್ಲ 4 ಜನ ಏನಂತಾರೆ ಏನ್ ಅನ್ಕೋತಾರೆ ಅಂತ ಭಯ. ಆ 4 ಜನಕ್ಕೋಸ್ಕರ ಜೊತೆಲಿರೋ ಜೀವಕ್ಕೆ ನೋವು ಕೊಡ್ತೀರ. ಇದೇ ಕೊನೆ. ಇನ್ನೊಂದು ಸರಿ ನನ್ನ ಹೆಂಡತಿ ಬಗ್ಗೆ ಏನಾದರೂ ಮಾತಾಡಿದ್ರೆ ಮಗಳು ಅಂತನೂ ನೋಡಲ್ಲ, ಪರಿಣಾಮ ನೆಟ್ಟಿಗಿರಲ್ಲ. ತಾಯಿಗೆ ಗೌರವ ಕೊಡೋದನ್ನ ನೀನು ಬಿಟ್ರೆ ಮಗಳು ಅನ್ನೋ ಮಮಕಾರನ ನಾನು ಬಿಡಬೇಕಾಗತ್ತೆ. ನನಗೆ ನನ್ನ ಹೆಂಡತಿ ಮೊದಲು, ಆಮೇಲೆ ನೀನು. ಪ್ರಣಿ, ಯಾವ ಸಿನಿಮಾ ನೋಡ್ಕೊ ಬಂದಿದ್ದಾರೆ ನಿಮ್ಮಪ್ಪ? ಈ ತರ ಎಮೋಷನ್ ಡೈಲಾಗ್ ಹೊಡಿತಿದ್ದಾರೆ. ಪ್ರಣಿ, ಇವ್ರ ಮಾತ್ಗೆಲ್ಲ ನೀನ್ ಸೋತ್ರೆ ಮತ್ತೆ ನಿಮ್ಮಮ್ಮ ಇದೇ ಕಾಲೇಜಿಗೆ ಬರ್ತಾರೆ. ಆಗ ನೀನೇನ್ ಮಾಡ್ತೀಯ? ಅಷ್ಟೇ ಕತೆ. ಸಾಕು. ತಿದ್ದು ಹಾಗಿದ್ರೆ ನಾನು ಮಾಡೋ ತಪ್ಪನ ತಿದ್ದಿ, ಇಲ್ಲ ತಪ್ಪಾಗಿ ಬರ್ದ್ರು ಅಕ್ಷರನ ತಿದ್ದಿ. ನನ್ನ ಬುದ್ಧಿನೆಲ್ಲ ತಿದ್ದಕ್ ಬರಬೇಡಿ. ಅಮ್ಮ ಸಾರಿ ಅಮ್ಮ. ಸಾರಿ ಅಮ್ಮ, ನೀನ್ ನಮ್ಗೆಲ್ಲ ಎಷ್ಟು ತ್ಯಾಗ ಮಾಡಿದ್ಯಾ ಅನ್ನೋದನ್ನ ಯೋಚನೆ ಮಾಡ್ದೆ ಇವ್ರಿಗೆ ಹೇಳಿದೆಲ್ಲ ಕೇಳ್ಕೊಂಡು ನಿನಗೆ ಅನ್ಬಾರ್ದು ಮಾತೆಲ್ಲ ಅನ್ಬಿಟ್ಟೆ ಅಮ್ಮ. ಸಾರಿ. ನೀನು ಅಳ್ಬೇಡ, ಸುಮ್ಮನೆ ಇರು. ನಾವು ನಿನಗೆ ಕಲಿಸ್ಕೊಟ್ಟಿರೋ ಸಂಸ್ಕಾರ ಅಷ್ಟು ಸುಲಭವಾಗಿ ನಿನ್ನ ಬಿಟ್ಟು ಹೋಗಲ್ಲ ಕಣೆ. ಕಾಲೇಜಲ್ಲಿ ನಿನ್ನ ಫ್ರೆಂಡ್ಸಿಂದ ನಿನಗಾದ ಮುಜುಗರಕ್ಕೆ ನೀನು ನನಗೊಂದು ಮಾತು ಅಂದಿದ್ಯಾ ಅಷ್ಟೇ. ಅದಕ್ಕೆ ನಾನು ತಲೆ ಕೆಡ್ಸ್ಕೊಳಲ್ಲ, ನೀನು ಅಷ್ಟೇ ತಲೆ ಕೆಡ್ಸ್ಕೊಬೇಡ. ನಾನಿನ್ಮೇಲೆ ಕಾಲೇಜಿಗೆ ಬರಲ್ಲ. ಹೇ ಗಿರಿ, ಏನ್ ಹೇಳ್ತಾ ಇದ್ದೆ ನೀನು? ಇದಕ್ಕೆಲ್ಲ ಯಾರು ತಲೆ ಕೆಡಿಸ್ಕೊಳ್ತಾರಾ? ಇಲ್ಲ ರೀ, ನಾನು ಇನ್ನು ಮುಂದೆ ಕಾಲೇಜಿಗೆ ಬರಲ್ಲ. ಅಲ್ಲ ಗಿರಿ, ನಿನ್ ಡಿಗ್ರಿ. ಶಿವು ಸರ್, ನೀವೇನು ಗಾಬರಿ ಆಗಬೇಡಿ. ಗಿರ್ಜಾ ಅವ್ರು ಕಾಲೇಜಿಗೆ ಬರ್ದೇನು ಡಿಗ್ರಿ ತಗೋಬೋದು. ಅಪ್ಪ, ಇವತ್ತು ಎಷ್ಟು ಸಮಾಧಾನ ಸಿಕ್ಕಿದೆ ನನಗೆ. ನನ್ನ ಮಕ್ಕಳಿಗೆ ತಾಯಿ ಓದಿನ ಬಗ್ಗೆ ಗೌರವನೂ ಬಂತು. ಗಿರಿಗೆ ಓದಬೇಕು ಅನ್ನೋ ಆಸೆ ಇನ್ನೂ ಹೆಚ್ಚಾಯಿತು. ನಾನು ಓದನ್ನ ಮುಂದುವರಿಸ್ತೀನಿ ಅಂತ ಹೇಳಿದ್ಲಲ್ಲ, ಅಯ್ಯೋ ಇದಕ್ಕಿಂತ ಖುಷಿ ಇನ್ನೇನು ಬೇಕು. ಒಬ್ಬರಿಗೆ ಊಟ ಕೊಡಿಸಿದ್ರು ಇಷ್ಟೊಂದು ಖುಷಿ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ನನ್ನ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿದಾಗ ನನಗೇನಂತ ಎಕ್ಸೈಟ್ ಆಗಲಿಲ್ಲ, ಯಾಕೆಂದರೆ ಅದು ನನ್ನ ಕರ್ತವ್ಯ. ಆದರೆ ಗಿರಿ ಓದಿನ ವಿಚಾರ ಹಾಗಲ್ಲ. ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ, ಎಲ್ಲ ನಿನ್ನ ದಯೆ ಭಗವಂತ. ದಯೆಯೇ ಧರ್ಮದ ಮೂಲ ಶಿವಪ್ರಸಾದ್. ಭಗವಂತ ಭಗವಂತ, ಆ ದಯೆನ ನೀನು ನನ್ನ ಮೇಲೆ ತೋರಿಸ್ತಾ ಇದೆಯಲ್ಲ, ಇನ್ನೇನು ಬೇಕು? ದಯೆ ಅನ್ನೋದು ಒಬ್ರ ಮೇಲೆ ಇನ್ನೊಬ್ರು ತೋರಿಸ್ಬೇಕಾದಂತ ಸಂಪತ್ತು ಶಿವಪ್ರಸಾದ್. ಈಗ ನಾನು ನಿನ್ ಮೇಲೆ, ನೀನು ನಿನ್ ಮಡದಿಯ ಮೇಲೆ, ನಿನ್ ಮಡದಿ ನಿನ್ ಮಕ್ಕಳ ಮೇಲೆ, ನಿನ್ ಮಕ್ಕಳು ಅವ್ರ ಸ್ನೇಹಿತರ ಮೇಲೆ, ಹೀಗೆ ದಯನ ಪಸರಿಸ್ತಾ ಹೋದ್ರೆ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಒಟ್ನಲ್ಲಿ ನಿನ್ನ ದಯೆ ಯಾವಾಗಲೂ ನಮ್ಮ ಕುಟುಂಬದ ಮೇಲೆ ಇರಲಿ ಭಗವಂತ. ಅಹಂಕಾರವಿಲ್ಲದ
ಪ್ರಾಮಾಣಿಕ ಮನಸ್ಸಿನ ನಿಷ್ಠೆಯ ಹೃದಯಗಳ ಜೊತೆಗೆ ನಾನು ಸದಾ ಇರುತ್ತೇನೆ. ಅದರಲ್ಲೂ ನಿನ್ನಂತಹ ಶಿವಪ್ರಸಾದನಿರುವ ಪ್ರತಿ ಮನೆಯಲ್ಲೂ ನಾನು ಸದಾ ನೆಲೆಸಿರುತ್ತೇನೆ. ಭಗವಂತ, ನನಗೊಂದು ಡೌಟು. ಕೇಳು ಶಿವಪ್ರಸಾದ್. ಗಿರಿನ ನಾನು ಓದೋದಕ್ಕೆ ಕಳಿಸಿದ ಮೇಲೆ ನಿನಗೆ ನನ್ನ ಮೇಲೆ ಲವ್ ಜಾಸ್ತಿ ಆಗಿದೆ ಅನ್ಸುತ್ತೆ. ಅರ್ಧ ಸತ್ಯ ಇರಬಹುದು. ನೀನು ನಿನ್ನ ಮಡದಿ ಗಿರಿಜಾಳನ್ನ ವಿದ್ಯಾಭ್ಯಾಸಕ್ಕೆ ಕಳುಹಿಸಿದೆ ಅನ್ನೋ ಕಾರಣಕ್ಕೆ ನಿನ್ನ ಮೇಲೆ ಅಭಿಮಾನ ಪ್ರೀತಿ ಹೆಚ್ಚಾಗಿದ್ದಲ್ಲ. ಸಾಮಾನ್ಯವಾಗಿ ಮಡದಿ ಗಂಡನ ಆಸೆ ಈಡೇರಿಸೋದಕ್ಕೆ ಬಂದಿರೋಳು ಅನ್ನೋ ವಾಡಿಕೆ ಇದೆ. ನಿಜ ಭಗವಂತ. ನಮ್ಮ ಅಜ್ಜಿ ಗಿರಿ ಹತ್ರ ಹೋಗಿ, ನೋಡಮ್ಮ, ಗಂಡನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ನು ಹೇಳ್ದ ಹಾಗೆ ಕೇಳಬೇಕು ಅಂತೆಲ್ಲ ಹೇಳಿದ್ಲಂತೆ. ಪಾಪ, ಇವಳು ಕೂಡ ಹಾಗೆ ನಡ್ಕೋತಾ ಇದ್ದಾಳೆ. ಒಟ್ನಲ್ಲಿ ನಮ್ಮ ಗಿರಿ ಚೆನ್ನಾಗಿರ್ಬೇಕು ಭಗವಂತ. ಅವಳು ಚೆನ್ನಾಗಿ ಓದಬೇಕು. ನಿನ್ನ ಕಾರ್ಯಕ್ಕೆ ಮೆಚ್ಚಿದ್ದೇನೆ. ಏನು ಬೇಕು ಕೇಳು. ನಾನು ಏನು ಕೇಳಲಿ ಭಗವಂತ? ನಿನ್ನ ಈ ಸೃಷ್ಟಿಯಲ್ಲಿ ನಾನೊಂದು ಸಣ್ಣ ಜೀವಿ. ಎಷ್ಟೋ ಲಕ್ಷ ಕೋಟಿ ಜೀವರಾಶಿಯಲ್ಲಿ ನಾನು ಲೆಕ್ಕಕ್ಕೂ ಇಲ್ಲ ಅನ್ಸುತ್ತೆ. ಅಂಥದ್ರಲ್ಲಿ ನನ್ನಂಥವನ್ನ ಹುಡುಕಿ ನನ್ನ ಜೊತೆ ಸ್ನೇಹ ಬೆಳೆಸಿ ಪ್ರೀತಿಯಿಂದ ಮಾತಾಡಿಸ್ತಾ ಇದೆಯಲ್ಲ, ಇದಕ್ಕಿಂತ ಇನ್ನೇನು ಬೇಕು ಭಗವಂತ? ಆದರೂ ನೀನು ಕೇಳೋ ಒಂದಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಭಗವಂತ, ನನಗೆ ದುರಹಂಕಾರ ಕೊಡಬೇಡ, ಕೆಟ್ಟ ಬುದ್ಧಿ ಕೊಡಬೇಡ. ನನಗಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಕೊಡುವಂಥ ಸಾಮರ್ಥ್ಯ ಕೊಡು. ನನ್ನ ಸಂಸಾರನ ಚೆನ್ನಾಗಿ ನೋಡ್ಕೋಬೇಕು, ಆ ಥರ ಶಕ್ತಿ ಕೊಡು. ನನ್ನ ಸಂಸಾರನ ನಿನ್ನ ಹೆಗಲ ಮೇಲೆ ಇಟ್ಕೊಂಡು ನೋಡ್ಕೊ. ಇಷ್ಟೇ ಭಗವಂತ. ಶಿವಪ್ರಸಾದ್, ಹೆಂಡತಿಯ ಇಷ್ಟಾರ್ಥಗಳನ್ನ ಈಡೇರಿಸೋದು ಕೊಂಚ ಸೋಜಿಗೂ ಹೌದು, ಸ್ವಲ್ಪ ಕಷ್ಟವೂ ಹೌದು. ಆದರೂ ನೀನು ಆ ವಾಡಿಕೆಯನ್ನ ದಾಟಿ ಎಲ್ಲೆಯನ್ನ ಮೀರಿ ನಿನ್ನ ಹೆಂಡತಿಗೆ ವಿದ್ಯಾಭ್ಯಾಸನ ಕೊಡಿಸ್ತಾ ಇದೆಯಾ, ಇದು ನನಗೆ ತುಂಬಾ ಮೆಚ್ಚುಗೆ ಆಗಿದೆ. ತವರು ಮನೆಯಿಂದ ಬಂದ ಹೆಣ್ಣಿಗೆ ಗಂಡ ಅವರಾಗುತ್ತಾನೆ, ಆದರೆ ತವರಾಗುವುದಿಲ್ಲ. ನಿನ್ನ ವಿಚಾರದಲ್ಲಿ ಇದು ಸುಳ್ಳಾಗಿದೆ ಶಿವಪ್ರಸಾದ್. ಹೆಂಡತಿಯ ಓದಿನ ವಿಚಾರದಲ್ಲಿ ನೀನು ಪಟ್ಟ ಶ್ರಮ ನಿನ್ನ ಉತ್ತಮ ಭವಿಷ್ಯಕ್ಕೆ ನಾಂದಿಯಾಗಲಿದೆ. ಇದು ನಿನ್ನ ಕುಟುಂಬದ ಸರ್ವತೋಮುಖ ಬೆಳವಣಿಗೆಗೆ ಸಾಕ್ಷಿಯಾಗಲಿದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಈ ಎಲ್ಲಾ ವಿಚಾರಗಳ ಶೀರ್ಷಿಕೆಗಳು, ಹೊಗಳಿಕೆಗಳು ಎಲ್ಲ ನಿನಗೆ ಶಿವಪ್ರಸಾದ್. ಹಾಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಶ್ರಮವಹಿಸುವ ಪ್ರತಿಯೊಬ್ಬರಿಗೂ ಸಲ್ಲಬೇಕು. ಏಕೆಂದರೆ ಶಿರವೆಂಬ ಬತ್ತಳಿಕೆಯಲ್ಲಿ ವಿದ್ಯೆ ಇದ್ದರೆ ಅದು ಅಸ್ತ್ರವಾಗುತ್ತದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.